ಎಲ್ಲ ಬಂಧುಗಳಿಗೂ ನಮಸ್ಕಾರ ರೀ. ನಾವು ಇವತ್ತು ನಮ್ಮ ಮನೆ ಅಂಗಳದಾಗ ಬೆಳೆದಂಥ ಒಂದು ನಾವೆಲ್ಲರೂ ಕಸ ಅಂತ ತಿಳ್ಕೊಂಡಿವಿ, ಬಟ್ ಅದು ಭಾಳಷ್ಟು ಔಷಧಿ ಗುಣಗಳನ್ನ ಹೊಂದೈತಿ. ಆ ಗಿಡದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಒಂದೇ ಮಾತಿನಾಗ ಹೇಳೋದಪ್ಪ ಅಂತಂದ್ರೆ, ಲಾಸ್ಟ್ ಎರಡು ಮೂರಲ್ಲ, ಒಂದು 6-7 ತಿಂಗಳದಾಗ ಒಂದು 4 ಜನರನ್ನ ಜೀವ ಇದು ಉಳಿಸೈತಿ. ಸಿರೋಸಿಸ್ ಆಫ್ ಲಿವರ್ ಅಂತ ಲಿವರ್ ಬಾದಾಗಿ ಸಾಯುವಂತಹ ಒಂದು 4 ಜನರನ್ನು ಉಳಿಸಿದಂತಹ ಒಂದು ದಿವ್ಯ ಔಷಧಿ ಇದಂತ ನಾವು ಹೇಳ್ಬೋದು. ಬರ್ರಿ ಔಷಧ ಗಿಡದ ಬಗ್ಗೆ ನಾವು ತಿಳ್ಕೊಂಡು ಬರೋಣ. ಕನ್ನಡದಾಗ ಇದನ್ನೇನು ಕರೀತಾರಪ್ಪ ಅಂತಂದ್ರೆ ಕಾಗೆ ಹಣ್ಣಿನ ಗಿಡ ಅಥವಾ ಕಕ್ಕೆ ಹಣ್ಣಿನ ಗಿಡ ಅಂತ ಕರೀತಾರೆ. ಇಂಗ್ಲೀಷ್ನಾಗ ಏನಂತ ಕರೀತಾರೆ ಅಂತಂದ್ರೆ ಬ್ಲ್ಯಾಕ್ ನೈಟ್ ಶೇಡ್ ಅಂತ ಕರೀತಾರೆ, ಅಥವಾ ಗಾರ್ಡನ್ ನೈಟ್ ಶೇಡ್ ಅಂತ ಕರೀತಾರೆ. ಹಿಂದಿ ಒಳಗೆ ಮಕ್ಕೋಯ್ ಅಂತ ಕರೀತಾರೆ. ಸಂಸ್ಕೃತದೊಳಗೆ ಬಹುಫಲ ಅಂತ ಕರೀತಾರೆ. ಬಹುಫಲ ಯಾಕಂತಂದ್ರೆ ಭಾಳ ಹಣ್ಣು ಕೊಡ್ತೈತಿ. ಆಮೇಲೆ ಸರ್ವತಿಕ್ತ ಬಹುತಿಕ್ತ ಅಂತ ಕರೀತಾರೆ. ಯಾಕಂದ್ರೆ ಹಣ್ಣು ಆಗದೇ ಇರುವಂಥ ಸಂದರ್ಭದಾಗ ಹಣ್ಣು ಭಾಳ ಕಹಿ ಇರ್ತಾವೆ. ಗುಚ್ಚು ಫಲ ಅಂತ ಕರೀತಾರೆ, ಯಾಕಂದ್ರೆ ಹಣ್ಣುಗಳು ಗುಚ್ಚಾಗಿ ಕಂಡು ಬರ್ತಾವೆ. ಕಾಕಮಾಚಿ ಕಾಕವ್ವ ಅಂತ ಕರೀತಾರೆ, ಯಾಕಂತಂದ್ರೆ ಕಾಗೆಗಳಿಗೆ ಭಾಳ ಇಷ್ಟ ಆಕೈತಿ. ರಸಾಯನಿ ಅಂತಂದ್ರೆ ನಮಗೆ ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಈ ಒಂದು ಗಿಡ ಮಾಡ್ತೈತಿ. ಸ್ವಾದು ಪಾಕಫಲ ಅಂತಂದ್ರೆ ಈ ಹಣ್ಣುಗಳು ಸಿಹಿಯಾಗಿರ್ತಾವೆ ಅನ್ನುವಂಥದ್ದು. ಹಣ್ಣು ಆದಮೇಲೆ ಈ ಗಿಡ ಕಾಣಕ್ಕೆ ಹೆಂಗೆ ಇರ್ತೈತಿ ಅಂತಂದ್ರೆ, ಇದೊಂದು ಸಣ್ಣ ಗಿಡ ಇರ್ತೈತಿ. ಒಂದು 2 ಫೂಟ್ ತನಕ ಇರ್ಬೋದು ಮ್ಯಾಕ್ಸಿಮಮ್ ಅಂತ. ಭಾಳ ಅಂತಂದ್ರೆ ಅದಕ್ಕಿಂತ ಸಣ್ಣದೇ ಇರ್ತೈತಿ. ಎಲ್ಲ ಕಡೆ ಬೆಳಿತೈತಿ ಇದು. ಎಲೆಗಳು ಸಣ್ಣ ಇರ್ತಾವೆ, ಹೂವು ಬಿಳಿ ವರ್ಣದ್ದು ಇರ್ತಾವೆ, ಹಣ್ಣು ದುಂಡಕ್ಕೆ ಇರ್ತಾವೆ. ಫಸ್ಟ್ ಹಸಿರು ಅಂದ್ರೆ ಹಣ್ಣು ಅವಕ್ಕಿಂತ ಮೊದಲು ಹಸಿರು ವರ್ಣದ್ದು ಇರ್ತಾವೆ, ಆಮೇಲೆ ಕಪ್ಪು ವರ್ಣಕ್ಕೆ ತಿರುಗ್ತಾವೆ. ಇನ್ನು ಇದರ ಗುಣಗಳ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ, ಯಾಕಂತಂದ್ರೆ ಇದರ ಗುಣಗಳ ಮೇಲಿನ ಔಷಧ ಗುಣಗಳು ನಿರ್ಧಾರ ಆಗ್ತಾವೆ. ರಸ ತಿಕ್ತ ಇರ್ತೈತಿ. ತಿಕ್ತಂದ್ರೆ ಕಹಿ ಇರ್ತೈತಿ. ಗುಣ ಲಘು ಅಂದ್ರೆ ಹಗುರ, ಪಚನಕ್ಕೂ ಹಗುರ ಇರ್ತೈತಿ, ಮತ್ತು ಇದು ಶರೀರದಲ್ಲಿ ಹಗುರವಾದಂಥ ಲಕ್ಷಣಗಳನ್ನು ಮೂಡಿಸ್ತೈತಿ. ಸ್ನಿಗ್ಧ, ಇದು ಒಳಗೆ ಹೋಗಿ ಜಿಗುಟು ಆದಂಥ ಒಂದು ಗುಣಗಳನ್ನು ಕೊಡ್ತೈತಿ. ಜೀವಕೋಶಗಳನ್ನು ಬಂಧಿಸುವಂಥದ್ದಾಗಿರ್ಬೋದು. ಹಿಂಗೆ ಹಲವಾರು ಸ್ನಿಗ್ಧ ಅಂದರೆ ಎಣ್ಣೆ ಪದಾರ್ಥ ಏನು ಗುಣಗಳನ್ನು ಕೊಡೋದಿಲ್ಲ, ಹಂಗೆ ಗುಣ ಕೊಡ್ತೈತಿ. ವೀರ್ಯ, ಅನುಷ್ಣ, ಅಷ್ಟೇನು ಉಷ್ಣ ಇರಂಗಿಲ್ಲ. ವಿಪಾಕ ಅಂತಂದ್ರೆ ಪಚನ ಆದಮೇಲೆ ಯಾವ ರಸ ಬರ್ತೈತಿ ಅಂತಂದ್ರೆ ಕಟು, ಖಾರ. ಕೆಲಸ ಏನು ಅಂತಂದ್ರೆ 3 ದೋಷ ವಾತಪಿತ್ತಗಳನ್ನು ಹತೋಟಿಗೆ ತೊಗೊಂಬರ್ತೈತಿ. ಈ ಗಿಡದ ಯಾವ ಭಾಗವನ್ನು ಉಪಯೋಗ ಮಾಡಬೇಕು ಅಂತಂದ್ರೆ ಹಣ್ಣು, ಮುಖ್ಯವಾಗಿ ಎಲೆಗಳು ಅಂತಂದರೆ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಇಡೀ ಗಿಡನ ಉಪಯೋಗ ಮಾಡ್ತಾರೆ ಅನ್ನುವಂಥದ್ದು ನಾವು ನೋಡಬಹುದು. ಪ್ರಮಾಣ ಎಷ್ಟು ಅಂತಂದ್ರೆ ಸ್ವರಸ ಅಂತ ಕರಿತೀವಿ ನಾವು. ಫ್ರೆಶ್ ಜ್ಯೂಸ್, ರಸ, ಫ್ರೆಶ್ ಜ್ಯೂಸ್ ಅಂತ ಕರಿತೀವಿ. 10ರಿಂದ 20 ml ಉಪಯೋಗ ಮಾಡಬೇಕು ಇಡೀ ಗಿಡದ್ದು. ಹಣ್ಣಿನ ಪೌಡರ್ ಎಷ್ಟು ಅಂತಂದರೆ 2ರಿಂದ 3 ಗ್ರಾಮ್ ಉಪಯೋಗ ಮಾಡ್ತೀವಿ. ಉಪಯೋಗ ಏನು ಅಂತಂದ್ರೆ ಇದ್ರ ಉಪಯೋಗ ಭಾಳಷ್ಟು ಅದಾವ. ಹುರುಕ, ಕಜ್ಜಿ ಅಥವಾ ಕೆರೆಸುವಂಥ ಜಾಗದ ಮೇಲೆ, ಚರ್ಮದ ಮೇಲೆ ಎಲೆಗಳ ಕಲ್ಕವನ್ನು ಪೇಸ್ಟನ್ನು ಹಚ್ಚೋದ್ರಿಂದ ಕೆರೆಸೋದು ಕಮ್ಮಿ ಆಗ್ತೈತಿ. ಹುಳುಕ ಕಜ್ಜಿನ ಸಹಿತ ಕಡಿಮೆ ಆಗ್ತಾವೆ, ಗುಣ ಆಗ್ತಾವೆ. ಬಾವು ಇತ್ತಂತಂದ್ರೆ ಎಲ್ಲರ ಬಾವು ಇತ್ತಂತಂದ್ರೆ ಎಲೆಗಳಿಂದ ತಯಾರು ಮಾಡಿದಂಥ ಪೌಲ್ಟ್ರೀಸ ಹಾಕಬೇಕು, ಕಟ್ಟಬೇಕು. ಆಮೇಲೆ ತುಪ್ಪದ ಜೋಡಿ ಇದರ ಸ್ವರಸ ಕಲಿಸಿ ಏನಾರ ಹಚ್ಚಿದೀವಪ್ಪ ಅಂದ್ರೆ, ಪೇಸ್ಟ್ ಕಲಿಸಿ ಹಚ್ಚಿದೀವಪ್ಪ ಅಂತಂದ್ರೆ ಸರ್ಪನ್ನು 100ಕ್ಕೆ 100ರಷ್ಟು ಗುಣ ಆಕೈತಿ. ಕಣ್ಣಿಗೆ ಸಂಬಂಧಪಟ್ಟಂತಹ ಏನಾರ ಸೋಂಕಿತ್ತಂದ್ರೆ, ಇನ್ಫೆಕ್ಷನ್ ಇತ್ತಂತಂದ್ರೆ, ಉದಾಹರಣೆ ಕಣ್ಣು ಕೆಂಪಾಗೋದು, ಕೆರೆಸೋದು ಏನಾರ ಇತ್ತಪ್ಪ ಅಂತಂದ್ರೆ ಈ ಎಲೆಗಳಿಂದ ತಯಾರಿಸಿದಂಥ ಉಗಾ ತೊಗೋಬೇಕು, ಫ್ಯುಮಿಗೇಷನ್ ತೊಗೋಬೇಕು ಅನ್ನುವಂಥದ್ದು. ಆಮೇಲೆ ಕೂದಲು ಉದುರುವುದು ಮತ್ತು ಬಿಳಿ ಆಗೋದು ಏನಾರ ಇತ್ತಪ್ಪ ಅಂತಂದ್ರೆ ಈ ಗಿಡದ ಸ್ವರಸ ಅಂದರೆ ಫ್ರೆಶ್ ರಸ ತೊಗೋಬೇಕು. ಎಳ್ಳೆಣ್ಣೆ ತೊಗೋಬೇಕು, ಮತ್ತು ಎಳ್ಳನ್ನು ಜಜ್ಜಿ ಇವುಗಳಿಂದ ತಯಾರು ಮಾಡಿದಂಥ ಎಣ್ಣೆ ತಯಾರು ಮಾಡಬೇಕು. ಈ ಎಣ್ಣೆಯನ್ನು ನಶ್ಯ ಅಂತಂದ್ರೆ ಮೂಗಿನಾಗ 2 ಎಣ್ಣೆ ದಿವಸ ಹಾಕ್ಕೊಂತ ಬರಬೇಕು. ಕೂದಲುದ್ರದ್ದು ಮತ್ತು ಕೂದಲು 100ಕ್ಕೆ 100ರಷ್ಟು ಕಡಿಮೆ ಆಕತಿ. ಬಿಳಿ ಪಿತ್ಗಾದ್ರೆ ಹೇಳೋದಿತ್ತಂದ್ರೆ ಯಾರಿಗಾರ ಈ ಗಿಡದ ಎಲೆ ರಸ ಮತ್ತು ಹಸಿ ಶುಂಠಿ ರಸ ಎರಡೂ ಸೇರಿಸಿ 15ರಿಂದ 20 ml ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಾಗ ಕೊಡಬೇಕು. ಆಮೇಲೆ 15ರಿಂದ 20 ml ಎಲೆ ಮತ್ತು ಇದರ ಹಣ್ಣಿನ ರಸ, ಇದು ಎರಡರಿಂದ ತಯಾರಿಸಿದಂಥ 15-20 ml ರಸ ನಾವೇನಾರ ಕೊಟ್ಟಿವಪ್ಪ ಅಂತಂದ್ರೆ ಭಾಳಷ್ಟು ದಿವಸದಿಂದ ಕಾಡಕತ್ತದ್ದು ಕೆಮ್ಮ ಮತ್ತು ದಮ್ಮ ಅಂದರೆ ತೇಕ್ ಎರಡೂ ಗುಣ ಆಗ್ತಾವೆ. ಜ್ವರ ಮತ್ತು ವಾಂತಿ ಒಳಗೆ ಏನು ಮಾಡಬೇಕು ಅಂತಂದ್ರೆ ಹಿಮ ಅಂತಂದ್ರೆ ಎಲೆ ಮತ್ತು ಹಣ್ಣುಗಳನ್ನು ಇಡೀ ರಾತ್ರಿ ಒಂದು ಸಾದಾ ನೀರು, ನಾರ್ಮಲ್ ವಾಟರ್ ಅಂತೇನು ಕರಿತೀವಿ, ಸಾದಾ ನೀರೊಳಗೆ ಇಡಬೇಕು, ನೆನೆಸಿಡಬೇಕು. ಬೆಳಗ್ಗೆ ಅವು ಥರನ ಹಿಚಕ್ಕಿ ಏನು ರಸ ಬರ್ತೈತಲ್ಲ ಆ ರಸವನ್ನು ನಾವು ಹಿಮ ಅಂತ ಕರಿತೀವಿ. ಅದನ್ನು ಕೊಡೋದ್ರಿಂದ
ವಾಂತಿ ಬಂದಂಗೆ ಆಗೋದು ಮತ್ತು ಜ್ವರ ಇವು 100ಕ್ಕೆ 100ರಷ್ಟು ಕಡಿಮೆ ಆಗ್ತಾವೆ. ಮತ್ತು ನಮ್ಮ ದಿನನಿತ್ಯದ ನನ್ನ ವೈಯಕ್ತಿಕ ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ ಈ ಒಂದು ಕಾಕಮಾಚಿಗಳು ಎದಕ್ಕೆ ಹೆಲ್ಪ್ ಆಗೈತಪ್ಪ ಅಂತಂದ್ರೆ ಸಿರೋಸಿಸ್ ಆಫ್ ಲಿವರ್ ಒಳಗೆ ಒಂದು 4-5 ಪೇಷಂಟ್ಗಳು ನಿಮ್ಮ ಸಾವು ಸಮೀಪ ಬಂದೈತೆ ಅಂತ ಹೇಳಿ ಕಳಿಸಿದಂಥ ಪೇಷಂಟ್ಗಳು ಇವತ್ತು ಬಹಳಷ್ಟು ಗುಣಮುಖವಾಗಿ ಅಡ್ಡಾಡಕತ್ತಾವ ಅಂತಂದ್ರೆ ಅದಕ್ಕೆ ಈ ಒಂದು ಕಾಕಮಾಚಿ ಗಿಡನೂ ಬಹಳಷ್ಟು ಪ್ರಮುಖವಾದ ಕಾರಣ ಅಂಥೇಳಿ ಹೆಮ್ಮೆಯಿಂದ ಬಹಳಷ್ಟು ಈ ಗಿಡದ ಮೇಲೆ ಗೌರವಪೂರ್ಣ ಭಕ್ತಿಪೂರ್ಣವಾಗಿ ನಾನು ಧೈರ್ಯದಿಂದ ಇವತ್ತು ಹೇಳ್ಬೋದಾಗೈತಿ. ಅದಕ್ಕೆ ಲಿವರನ್ನು ರಿಜುವಿನೇಟ್ ಮಾಡೋಕೆ ಅಂತಂದ್ರೆ ಮತ್ತು ಕಾರ್ಯರೂಪಕ್ಕೆ ತರಕ್ಕೆ ಮತ್ತು ಸ್ಪ್ಲೀನ್ ಹಾಳಾಗಿತ್ತಂದ್ರೆ ಸಿರೋಸಿಸ್ ಆಫ್ ಲಿವರ್ದಂತಹ ಭಯಂಕರ ಹಂತಕ್ಕೆ ಹೋದಂತಹ ಲಿವರನ್ನು ಸಹಿತ ಮತ್ತು ನಾರ್ಮಲ್ ಸ್ಟೇಜಿಗೆ ತೊಗೊಂಬಂದಂಥ ಉದಾಹರಣೆ ನಮ್ಮ ಮುಂದೆ ಅದಾವು. ಅದಕ್ಕೆ ಈ ಗಿಡ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗೈತಿ. 30 ರಿಂದ 35 ಲಕ್ಷ ರೂಪಾಯಿ ಖರ್ಚಾಗುವಂಥ ಪೇಷಂಟ್ ಒಳಗೆ ಅತಿ ಸುಲಭವಾಗಿ ಗುಣ ಏನು ಮಾಡೈತಿ ರೋಗವನ್ನು ಸಿರೋಸಿಸ್ ಆಫ್ ಲಿವರ್ ಫೇಲ್ಯೂರ್ ಅಂಥ ಕಂಡೀಷನ್ಗಳನ್ನು ಗುಣಪಡಿಸೈತಿ. ಮತ್ತು ಆಯುರ್ವೇದದೊಳಗೆ ಎದಕ್ಕೆ ಹೇಳ್ಯಾರಪ್ಪ ಅಂತಂದ್ರೆ ಕುಷ್ಠ ಚರ್ಮ ರೋಗದಾಗ ಹೇಳ್ಯಾರ, ಶೋಫ ಬಾವೊಳಗೆ ಹೇಳ್ಯಾರ, ಪ್ರಮೇಹ ಅಂತಂದ್ರೆ ಶುಗರ್ ಡಯಾಬಿಟಿಸ್ ಒಳಗೆ ಹೇಳ್ಯಾರ, ಅರ್ಶ ಅಂತಂದ್ರೆ ಮೂಲವ್ಯಾಧಿ ಒಳಗೆ ಹೇಳ್ಯಾರ, ಶ್ವಾಸ ಕಾಸ ಕೆಮ್ಮ ತೇಕ ಒಳಗೆ ಹೇಳ್ಯಾರ, ಹಸಿವು ಆಗದೇ ಇರುವಂಥ ಸಂದರ್ಭದಾಗ ಹೇಳ್ಯಾರ, ಆಮೇಲೆ ವಾಂತಿ ಬಂದಂಥ ಸಂದರ್ಭದಾಗ ಹೇಳ್ಯಾರ, ಮತ್ತು ಹೃದ್ರೋಗದೊಳಗೆ ಹೇಳ್ಯಾರ. ಇದು ಹೃದಯಕ್ಕೆ ಬಹಳಷ್ಟು ಉಪಯೋಗ ಆಗುವಂಥ ಒಂದು ಔಷಧಿ ಸಸ್ಯ ಆಗೈತಿ. ಆಮೇಲೆ ಇದನ್ನು ವೃಕ್ಷ ಅಂತ ಕರೆದಾರ. ಅಂತಂದರೆ ಯಾರಿಗಾದರೂ ಲೈಂಗಿಕ ಸಮಸ್ಯೆ ಇತ್ತಂತಂದ್ರೆ ಪುರುಷರಿಗೆ ಅವರಿಗೆ ಭಾಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ಸ್ವರ್ಯ ಯಾರಿಗಾರ ಸ್ವರದ ಅಂತಂದ್ರೆ ಧ್ವನಿ ಸಮಸ್ಯೆ ಇತ್ತಂದ್ರೆ ಅವರಿಗೆ ಭಾಳಷ್ಟು ಉಪಯೋಗ ಆಗ್ತೈತಿ. ಕಣ್ಣಿಗೆ ಉಪಯೋಗ ಆಗುವಂಥದ್ದು ಶುಕ್ರಲ ಅಂತಂದ್ರೆ ಸೆಮೆನ್ ಕ್ವಾಲಿಟಿಯನ್ನು ಸುಧಾರಣೆ ಮಾಡುವಂಥದ್ದು, ರಸಾಯನಿ ನಮ್ಮ ವಯಸ್ಸಾಗುವುದನ್ನು ತಪ್ಪಿಸುವಂಥದ್ದು, ಜೀವಕೋಶಗಳಿಗೆ ಹೊಸ ಶಕ್ತಿಯನ್ನು ಕೊಡುವಂಥದ್ದು ಅಂಥೇಳಿ ನಾವು ಹೇಳಬಹುದು. ಆಯುರ್ವೇದೊಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಕಾಕಮಾಚಿ ಪ್ರತಿಪಿತ್ತ ಶೋಷ್ಣ ಸ್ನಿಗ್ಧ ರಸಾಯನಿ ಹೃದಯ ವೃಷ್ಯ ಸರ ಸ್ವರ್ಯ ತ್ರಿದೋಷಗ್ನಿ ಲಘುರ್ಜಯೇತ್ ಕುಷ್ಠಶೋಫ ಪ್ರಮೇಹಾರ್ಷ ಶ್ವಾಸಕಾಸ ಅರುಚಿ ಜ್ವರಾನ್ ಕಟುನೇತ್ರಹಿತ ಹಿಕ್ಕಾಚರ್ದಿ ಹೃದ್ರೋಗ ನಾಶಿನಿ ಅಂತ ಹೇಳ್ತಾರೆ. ಕಾಕಮಾಚಿ ತ್ರಿದೋಷಗ್ನಿ ಸರಾಸರ್ಯ ಸತಿಕ್ತಕ ಹಂತಿ ದೋಷತ್ರಯಂ ಕುಷ್ಟಂ ವೃಷ ಶೋಷ್ಣ ರಸಾಯನಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾಳ ಮುಖ್ಯವಾದಂಥ ಒಂದು ಔಷಧಿ ಸಸ್ಯ ಆಗೈತಿ. ಮತ್ತು ಓಪಿಯಂ ಪಾಯ್ಸನಿಂಗ್ ಆಗಿತ್ತಂದ್ರೆ ಇದನ್ನು ಆ್ಯಂಟಿಡೋಟ್ ಆಗಿ ಕೊಡ್ತಾರೆ. ಆ ವಿಷಯದ ಪ್ರಭಾವವನ್ನು ಕಡಿಮೆ ಮಾಡೋ ಸಲುವಾಗಿ ಈ ಗಿಡದ ಜ್ಯೂಸನ್ನು ಉಪಯೋಗ ಮಾಡ್ತಾರೆ. ಈ ಗಿಡದ ಕಷಾಯವನ್ನು ನಾವು ಗಾರ್ಗ್ಲಿಂಗ್ ಮಾಡೋದ್ರಿಂದ ಮುಕ್ಕುಡಿಸೋದ್ರಿಂದ ಬಾಯಿಗೆ ಸಂಬಂಧಪಟ್ಟಂತಹ ಹಲವಾರು ರೋಗಗಳನ್ನು ಇದು ಗುಣಪಡಿಸ್ತೈತಿ. ಅದಕ್ಕೆ ನಮ್ಮ ಜೀವವನ್ನು ಉಳಿಸುವಂತಹ ದಿವ್ಯ ಔಷಧಿ ಆಗೈತಿ. ಅದಕ್ಕೆ ಈ ಗಿಡವನ್ನು ಉಳಿಸ್ಬೇಕು, ಇದರ ಜೊತೆಗೆ ನಾವು ಪರಿಸರ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ನಮಸ್ಕಾರ. ಇದ್ರ ಜೊತೆ ಇನ್ನೊಂದು ಈ ಗಿಡದ ಉಪಯೋಗ ಮಾಡುವಾಗ ನಿಮ್ಮ ಡಾಕ್ಟ್ರನ್ನ ಕೇಳ್ಕೊಂಡು ಮಾಡೋದು ಭಾಳ ಒಳ್ಳೆಯದು. ಯಾಕಂತಂದ್ರೆ ಹಣ್ಣು ಆಗದೇ ಇರುವಂತಹ ನೀವು ಹಣ್ಣನ್ನು ಏನಾರು ಉಪಯೋಗ ಮಾಡಿದ್ರಪ್ಪ ಅಂತಂದ್ರೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳಾಗ್ತಾವೆ. ಉದಾಹರಣೆ ವಾಂತಿ ಬಂದಂಗೆ ಆಗೋದು, ಸುಸ್ತಾಗೋದು, ಚಕ್ಕರ್ ಬಂದಂಗೆ ಆಗೋದು, ಹೊಟ್ಟೆ ಜಾಡಿಸೋದು, ಇವೆಲ್ಲ ಲಕ್ಷಣಗಳು ಕಂಡು ಬರ್ತಾವೆ. ಅದಕ್ಕೆ ಈ ಗಿಡವನ್ನು ಉಪಯೋಗ ಮಾಡುವಾಗ ನಿಮ್ಮ ವೈದ್ಯರನ್ನು ಕೇಳ್ಕೊಂಡು ಇದನ್ನು ಉಪಯೋಗ ಮಾಡಿರಿ ಎನ್ನುವಂಥದ್ದು ನೆನಪಿನಲ್ಲಿ ಇಡಬೇಕು. ಒಟ್ಟಿನಲ್ಲಿ ಈ ಒಂದು ಔಷಧಿ ದ್ರವ್ಯ ಅಮೃತಕ್ಕಿಂತಲೂ ಮಿಗಿಲಂಥೇಳಿ ನಾವು ಹೇಳಬಹುದು.